ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ಹರಿಹರ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ OPD ಉದ್ಘಾಟನೆ, ಸಾರ್ವಜನಿಕ ಸೇವೆಗೆ ಮತ್ತೊಂದು ಹೆಜ್ಜೆ. ಹೌದು ವೀಕ್ಷಕರೇ, ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದ ಸಾರ್ವಜನಿಕ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಸುಮಾರು 20 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದ್ದು 2025ರ ಜೂನ್ 16ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಉದ್ಘಾಟಿಸಿದ್ದರು. ಆದರೆ ಉದ್ಘಾಟನೆಯಾದ ನಂತರದಿಂದ ಜೂನ್ 31 ಹರಿಹರ ನಗರ ನಿನ್ನೆಯವರೆಗೆ ಆಸ್ಪತ್ರೆ ಸಂಪೂರ್ಣವಾಗಿ ಕಾರ್ಯಾರಂಭ ಮಾಡಿರಲಿಲ್ಲ. ಇದೀಗ ಆಸ್ಪತ್ರೆಯ ಸೇವೆಗಳನ್ನು ಹಂತ ಹಂತವಾಗಿ ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡುವ ಉದ್ದೇಶದಿಂದ ಇಂದು ಹರಿಹರ ತಾಲೂಕಿನ ಜನಪ್ರಿಯ ಶಾಸಕರಾದ BP ಹರೀಶ್ ರವರು ಆಸ್ಪತ್ರೆಯ ಹೊರ ರೋಗಿ ವಿಭಾಗ OPD ಅನ್ನು ಉದ್ಘಾಟಿಸಲ್ಪಟ್ಟಿದ್ದಾರೆ. ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ಶ್ರೀನಿವಾಸ್ ನಂದಿಗಾವಿ, ಆರೋಗ್ಯ ಇಲಾಖೆ ಅಧಿಕಾರಿಗಳು, ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿ, ರೋಗಿ ಕಲ್ಯಾಣ ಸಮಿತಿಯ ಸದಸ್ಯರು ಉಪಸ್ಥಿತಿ ಇದ್ದರು. ಸುಮಾರು 1 ವರ್ಷದ ನಂತರ ಆಸ್ಪತ್ರೆಯಲ್ಲಿ OPD ಸೇವೆ ಆರಂಭವಾಗುತ್ತಿರುವುದು ಹರಿಹರ ಹಾಗೂ ಸುತ್ತಮುತ್ತಲಿನ ಜನರಿಗೆ ಅನುಕೂಲವಾಗಿದ್ದು, ಮುಂದಿನ ದಿನಗಳಲ್ಲಿ ಆಸ್ಪತ್ರೆಯ ಎಲ್ಲ ವಿಭಾಗಗಳು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಬೇಕೆಂದು ಸಾರ್ವಜನಿಕರ ನಿರೀಕ್ಷೆಯಾಗಿದೆ. ಕ್ಯಾಮರಾಮನ್ ಸೈಯದ್ ಶಾಮೀರ್ ಜೊತೆ ವರದಿ ಫಿರೋಜ್ ಇರ್ಫಾನ್ MH, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಫೋಟೋ ಬೇಕು ಅವನಿಗೆ. ಈ ಫೋಟೋ ತಕ್ಕ ಬಾರು ಏನಿಲ್ಲ ಯಾರಿಗೆ ಅವನ್ನ ಯಾಕ ಅವ್ನು ನೆಕ್ಸ್ಟ್ ರಾಜಕಾರಣಿಗೆ ಬರೋನು ಹಂಗಾಗಿ ಖಜಾಂಚಿ ವಿಜಯಣ್ಣ ಈ ಕಡೆ ಬಸ್ ಅಲ್ಲಿ ಹಿಂದೆ ಬರುವ ಮೇಡಮ್ ಸ್ವಲ್ಪ ಇಲ್ರಿ ಎಸ್ ಪಂಚೆ ಎಲ್ಲಿ ಕಳ್ಸಂಗಿಲ್ಲ ಬಿಟ್ರಿ. ಇವತ್ತು ಪ್ರಿನ್ಸಿಪಲ್ ಸೆಕ್ರೆಟರಿನೂ ಬರ್ತೀನಿ, ನಾನು ಅಲ್ಲಿ ಬರ್ತೀನಿ. ಒಂದು ಟೈಮ್ 11 ಗಂಟೆಯಲ್ಲಿ ಈಗ 10 ಗಂಟೆ ಬರ್ತಾರೆ. ಸರಿ, 11 ಗಂಟೆಯಲ್ಲಿ ನಮಗೆ ಅಲ್ಲಿಗೆ ಬಂದು ನಾವೇನು ಏನೇನು ಬೇಕು ನಮಗೆ ನಾನು ಎಸ್ ಪೂಜೆ ಮಾಡಿ ನಾವು ಇಲ್ಲಿ ನಮ್ಮ ರೋಗಿಗಳಿಗೆ ಸೇವೆ ಮಾಡಬೇಕು ಅಂತ ಭಕ್ತಿ ತೀರ್ಮಾನ ಮಾಡಿ ಪ್ರಾರಂಭ ಮಾಡಿದ್ರೆ ಅದು ತಾನೇ ಏನೇನು ಆಗಬೇಕು ಆಗತ್ತೆ. ಎಲ್ಲ ಬರಲಿ ಅಂತ ಕಾದರೆ ಅದು ಸಾಧ್ಯ ಇಲ್ಲ ಅನ್ನೋ ತೀರ್ಮಾನ ತೆಗೆದುಕೊಂಡು ದಿಢೀರ್ನೆ ಇವತ್ತು ಪೂಜಾ ಕಾರ್ಯಕ್ರಮ ಮಾಡಿದ್ದೀವಿ.
ಹರಿಹರೇಶ್ವರ ಊರಮ್ಮನ ಆಶೀರ್ವಾದದಿಂದ ಭಾಳ ಸುಂದರವಾಗಿರ್ತಕ್ಕಂಥ ಈ ಆಸ್ಪತ್ರೆ ನಮ್ಮ ಎಲ್ಲ ಇದು ಬರೀ ಹರಿಹರ ಒಂದೇ ಅಲ್ಲ, ನಾನು ಭಾಳ ಸಾರಿ ಗಮನಿಸಿದ್ದೀನಿ. ಹರಪನಹಳ್ಳಿ ತಾಲೂಕು, ರಾಣೆಬೆನ್ನೂರು ತಾಲೂಕಿನಿಂದ ಕೂಡ ಇಲ್ಲಿ ರೋಗಿಗಳು ಬರ್ತಾ ಇರೋದ್ರಿಂದ ಈ ಆಸ್ಪತ್ರೆಗೆ ಹೆಚ್ಚಿನ ಸಹಾಯಧನ ನೀಡೋದ್ರ ಮೂಲಕ ಸರ್ಕಾರ ಬಡವರ ಕಷ್ಟಕ್ಕೆ ಸ್ಪಂದಿಸಬೇಕಾದಂಥ ಸಮಯ ಬಂದಿದೆ. ಇವತ್ತು ನಾವು ಪೂಜೆ ಮಾಡಿದ್ದೀವಿ, ಅದೃಷ್ಟ ಏನು ಅನ್ನೋ ಹಾಗೆ ಇವತ್ತು ವೈದ್ಯಕೀಯ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ದಾವಣಗೆರೆ ಜಿಲ್ಲಾ ಪಂಚಾಯತಿಯಲ್ಲಿ ಮೀಟಿಂಗು ಕೂಡ ಇಟ್ಕೊಂಡಿರ್ತಕ್ಕಂಥದ್ದು ನಮಗೊಂದು ಒಳ್ಳೆಯ ಅವಕಾಶ. ನಾನು ಕೂಡ ಆ ಸಭೆಗೆ ಹೋಗಿ, ಆ ಸಭೆಗೆ ಅಪೇಕ್ಷಿತನಲ್ಲ, ಆದರೂ ಕೂಡ ಆ ಸಭೆಗೆ ಹೋಗಿ ಅವರಿಗೆ ಈ ಆಸ್ಪತ್ರೆಗೆ ಸಿಗಬೇಕಾದಂಥ ಎಲ್ಲ ಸವಲತ್ತುಗಳು, ಅದ ನಂತರ ಡಿ ಗ್ರೂಪ್ ನೌಕರರು ಮತ್ತು ನರ್ಸ್, ಇನ್ನು ಹೆಚ್ಚಿನ ಡಾಕ್ಟರ್ಸ್ ಏನು ಬೇಕೋ ಈ ಎಲ್ಲ ವಿಚಾರವಾಗಿ ಈಗಾಗಲೇ ನಾನು ಡಾಕ್ಟರ್ ಶ್ರೀನಿವಾಸು ಮತ್ತು ಅವ್ರ ತಂಡದ ಜೊತೆ ಚರ್ಚೆ ಮಾಡಿ ಪತ್ರದ ಮೂಲಕ ಅವ್ರನ್ನ ಭೇಟಿ ಆಗ್ತೇನೆ. ಆದಷ್ಟು ಎಷ್ಟು ಸುಂದರವಾಗಿ ಆಸ್ಪತ್ರೆ ಇದೆ, ಅಷ್ಟೇ ಸುಂದರವಾದಂಥ ಕಾರ್ಯಗಳು ರೋಗಿಗಳಿಗೆ ಸಿಗುವಂಥ ಹೆಚ್ಚಿನ ಪ್ರಯತ್ನವನ್ನು ನಾನು ಮಾಡ್ತೀನಿ. ಇದು ಮಕ್ಕಳು ಮತ್ತು ಹೆರಿಗೆ ಆಸ್ಪತ್ರೆ ಇದಾಗಿರೋದು ತುಂಬ ಚೆನ್ನಾಗಿದೆ. ಅದಕ್ಕೂ ಇದಕ್ಕೂ ಸಪ್ರೇಟ್ ಇರ್ತೈತಿ. ಇಲ್ಲಿ ಬೇರೆ ವ್ಯವಸ್ಥೆನೇ ನೋಡಿದ್ರೆಲ್ಲ ವ್ಯವಸ್ಥೆ ಆಗಿದೆ. ಸೊ ಅಲ್ಲಿ ರೆಗ್ಯುಲರ್ ಫಿಸಿಷಿಯನ್ ENT ಅದೆಲ್ಲ ನಾರ್ತು ಅದೆಲ್ಲ ನಾನು ನೋಡ್ತಾ ಇರ್ತಾರೆ. ಯಾವುದೋ ಆಸ್ಪತ್ರೆ ಮಾಡ್ತೀನಿ. ನಮ್ಮ ಗಮನಕ್ಕಿರಲಿ, ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು 7-8 ಆಸ್ಪತ್ರೆಗಳು 50ರಿಂದ 100 ಹಾಸಿಗೆ ಮೇಲ್ದರ್ಜೆಗೇರಿ ಅನುಮೋದನೆ ಕೊಟ್ಟದ್ದು ಪ್ರಸ್ತಾವನೆ ಆಗಿದೆ. ಅದರಲ್ಲಿ ಅನುದಾನದ ಪ್ರಸ್ತಾವನೆ ಆಗಿಲ್ಲ. ಇಲ್ಲಿ ಆ ಪ್ರಯತ್ನ ಅಂದ್ರೆ ಇಲ್ಲೇ ಟೆಂಡರ್ ಕರೀತಾರೆ, ನಮಗೆ ಎಷ್ಟು ಜನ ನೌಕರು ಬೇಕು ಅಷ್ಟು ಜನ ತಗೊಳ್ಳಿಕ್ಕೆ ಅವಕಾಶ ಇರುತ್ತೆ, ಅದನ್ನು ಪ್ರಯತ್ನ ಮಾಡ್ತಿದ್ದಾರೆ. ಅದನ್ನು ಆಲ್ರೆಡಿ ನಾನು ಅದು FDಗೂ ಒಂದು ರೆಫರ್ಸ್ ಬಂದೈತಿ, ಆ ಫೈಲ್ನು ಫಾಲೋಅಪ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಇದನ್ನು 300 ಬೆಡ್ಡಿಗೆ ಅಪ್ಗ್ರೇಡ್ ಮಾಡೋಕ್ಕೆ ಏನೇನು ಫೈಲ್ ಬೇಕಾದ ಪ್ರಿಪ್ರೇಷನ್ ಮಾಡ್ಕೊಳ್ತಾಯಿದ್ದೀನಿ. ಯಾಕಂದರೆ ನಮ್ಮದು ಮೆಡಿಕಲ್ ಕಾಲೇಜ್ ಪ್ರಿಪ್ರೇಷನ್ ಇರೋದ್ರಿಂದ ಇದು ಫಸ್ಟ್ ಸ್ಟೆಪ್ ನಾನು ಪಾಸ್ ಆಗಬೇಕು. ಹಾಗಾಗಿ 300 ಬೆಡ್ಡಿಗೆ ಏನು ಬೇಕು ಅದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಅದನ್ನು ಹಾಸ್ಪಿಟ್ಲಿಗೆ ತಗೊಂಡು ಮೇಲೆ ಒಂದು ಹೈಟೆಕ್ ಲ್ಯಾಬ್ ಕೊಟ್ಟಿದ್ದೀವಿ. ಸೊ ಈ ಥರ ಎಲ್ಲ ಮಾಡ್ಕೊಂಡು ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ. ಸರಿ, ಹಿಂದೆ ಮಾಜಿ ಶಾಸಕ ರಾಮಪ್ಪನವ್ರು ಇದ್ದಾಗ ಈ ನಕ್ಷೆ, ನೀಲಿ ನಕ್ಷೆ ರೆಡಿಯಾಗಿ ಆಲ್ರೆಡಿ ಆರೋಗ್ಯ ಸೌಧದಲ್ಲಿದೆ, ನಾವು ಕೂಡ ಹೋಗಿ ಬಂದೇವೆ. ಅದು ಒಂದು ಆಯ್ತು ಅಂದ್ರೆ ಫೈನಾನ್ಸ್ಲಿ ಪ್ರಸ್ತಾವನೆ ಅನುಮೋದನೆ ಸಿಕ್ತೆ ಅಂದ್ರೆ ಇವರಿಗೆ ಆಟೋಮೆಟಿಕ್ಲಿ ಅನುದಾನ ಇಲ್ಲಿ ಬಂದು ಬಿಡುತ್ತೆ. ಅದನ್ನು ಪ್ರಯತ್ನ ಮಾಡಿದ್ರೆ ನಮ್ಮ ಹರಿಹರ